ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ಜಿಲ್ಲೆಯ ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಮಾಳಿಂಗರಾಯ ಜಾತ್ರೆ ಅದ್ದೂರಿಯಾಗಿ ಜರುಗಿದೆ. ಜಾತ್ರೆ ನಿಮಿತ್ತವಾಗಿ ಶ್ರೀ ಬೀರಲಿಂಗೇಶ್ವರ ಹಾಗೂ ಮಾಳಿಂಗರಾಯ ಮೂರ್ತಿಗೆ ಹೂವಿನಿಂದ ಅಲಂಕರಿಸಿ ಪೂಜೆ ಸಲ್ಲಿಸಿ ವಿಶೇಷ ರುದ್ರಾಭಿಷೇಕ ಮಾಡಲಾಗಿದೆ. ಶ್ರೀ ಬೀರಲಿಂಗೇಶ್ವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೂರ್ತಿಗೆ ಗಂಗಾ ಪೂಜೆ ಮಾಡಲಾಗಿದೆ. 5 ಗ್ರಾಮಗಳಿಂದ ಆಗಮಿಸಿದ 5 ಪಲ್ಲಕ್ಕಿಯ ಉತ್ಸವ ಪ್ರಮುಖ ರಾಜ್ಯ ಬೀದಿ ಮೂಲಕ ವಿಜೃಂಭಣೆಯಿಂದ ಜರುಗಿದೆ. ಜಾತ್ರೆ ಅಂಗವಾಗಿ ಗ್ರಾಮದ ಮಹಿಳೆಯರಿಂದ 201 ಕುಂಭಮೇಳ ಮೆರವಣಿಗೆ ಜರುಗಿತು. ದೇವಸ್ಥಾನದ ಮುಂಭಾಗದಲ್ಲಿ ಪೂಜಾರಿಗಳಿಂದ ಅನೇಕ ಪವಾಡದ ದೃಶ್ಯ ಕೂಡ ಭಕ್ತರ ಗಮನ ಸೆಳೆಯಿತು. ಮಧ್ಯಾಹ್ನ ಹಳ್ಳಿಯಿಂದ ಬಂದ ಭಕ್ತರು ದೇವರ ದರ್ಶನ ಪಡೆದು ಅನ್ನಪ್ರಸಾದ ಸವಿದು ಆನಂದಗೊಂಡಿದ್ದಾರೆ. ದೇವಸ್ಥಾನದ ಸುತ್ತೋಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಶ್ರೀ ಬೀರಲಿಂಗೇಶ್ವರನ ಜೊತೆಗೆ ಮಾಳಿಂಗರಾಯ ಕಾರ್ತಿಕೋತ್ಸವ ಹರ್ಲಾಪುರ ಗ್ರಾಮದಲ್ಲಿ ಅದ್ದೂರಿಯಿಂದ ಜರುಗಿತು. ಹಠಯೋಗಿ ಶ್ರೀ ಕೊಟ್ಟೂರೇಶ್ವರ ಮಠದ ಆವರಣದಲ್ಲಿ ಆಯೋಜನೆ ಮಾಡಲಾದ ಕಾರ್ಯಕ್ರಮದಲ್ಲಿ ಶ್ರೀ ಅಭಿನವ ಡಾಕ್ಟರ್ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗ್ರಾಮದ ಭಕ್ತರಿಗೆ ಆಶೀರ್ವಾದ ನೀಡಿದ್ದಾರೆ. ಇಲ್ಲಿ ನಾನು ಸ್ಮರಿಸುತ್ತಾ ಇಂದು ಹರ್ಲಾಪುರ ಸುಕ್ಷೇತ್ರ ಗ್ರಾಮದಲ್ಲಿ 2 ದಿನಗಳ ಕಾಲ ಶ್ರೀ ಬೀರಲಿಂಗೇಶ್ವರ ಮತ್ತು ಮಾಳಿಂಗರಾಯರ 2ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ, ಅದೇ ತರನಾಗಿ ಕಾರ್ತಿಕ ಮಾಸದಲ್ಲಿ ಬಂದಂತ ಈ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ತಿಕೋತ್ಸವನು ಕೂಡ ಈ ನಮ್ಮ ಬೀರಲಿಂಗೇಶ್ವರ ಎರಡನ್ನೂ ಒಟ್ಟಿಗೆ ಮಾಡಿಕೊಂಡು ಆ ಪರಮಾತ್ಮ ಇಲ್ಲಿ ನೆಲೆಸಿದ್ದಾನೆ. ಈ ಬೀರಲಿಂಗೇಶ್ವರನ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂದ್ರ ಕಳೆದ ವರ್ಷ ಇದೇ ತಾರೀಕು 4ನೇ ತಾರೀಕು ಕರ್ನಾಟಕದ ಘನತವಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಈ ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆಯಾಗಿತ್ತು. ಇಲ್ಲಿ ಏನು ನಾವು ವಿಶೇಷತೆ ಎಂದು ನಾವು ಹರ್ಲಾಪುರದ್ದು ಹೇಳ್ಬೇಕಪ್ಪ ಅಂದ್ರೆ ರಾಜ್ಯದಲ್ಲಿ ಹಲವಾರು ಬೀರಲಿಂಗೇಶ್ವರ ದೇವಸ್ಥಾನಗಳು, ಮಾಳಿಂಗರಾಯನ ದೇವಸ್ಥಾನಗಳು ನಿರ್ಮಾಣ ಆಗ್ತವೆ. ಎಲ್ಲ ದೇವಸ್ಥಾನಕ್ಕೂ ಕೂಡ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಕ್ಕೆ ಆಗ್ತಾ ಇರಲ್ಲ. ಯಾಕಂದ್ರೆ ಸಮಯದ ಅಭಾವ, ಅವರಲ್ಲಿ ಇರುವಂತಹ ಕೆಲಸದ ಒತ್ತಡ. ಅಂಥದ್ರಲ್ಲೂ ಕೂಡ ನಮ್ಮ ಹರ್ಲಾಪುರ ಗ್ರಾಮಕ್ಕೆ ಅದು ಎಲಿಪ್ಯಾಡ್ ನಿರ್ಮಾಣ ಮಾಡಿ ಎಲಿಪ್ಯಾಡ್ನಲ್ಲಿ ಇಳಿದು ನಮ್ಮ ಯಾವುದೋ ಹೈಸ್ಕೂಲ್ ಮೈದಾನದಲ್ಲಿ ಎಲಿಪ್ಯಾಡ್ ಮೂಲಕ ಇಳಿದು ನಮ್ಮ ಹರ್ಲಾಪುರ ಗ್ರಾಮಕ್ಕೆ ಬಂದಾರಪ್ಪ ಅಂದ್ರೆ ಇಡೀ ರಾಜ್ಯದಲ್ಲೇ ಇದು ಒಂದು ಹೆಸರುವಾಸಿ ಆದಂಥ ಗ್ರಾಮ. ಕೇಳ್ತಾರ ಏನು ಹರ್ಲಾಪುರ ತಿಮ್ಮಾಪುರ ಏನಪ್ಪ CM ತವರೂರನ್ನು ಅಂತಂದು. ಹೌದ್ರಿ ಸರ, ಅಂತ ಶಕ್ತಿ ನಮ್ಮ ಹರ್ಲಾಪುರ ಮತ್ತು ತಿಮ್ಮಾಪುರ ಗ್ರಾಮದಲ್ಲಿ ಐತಿ ಅನ್ನೋದು ಶ್ರೀ ಬೀರಲಿಂಗೇಶ್ವರನ ಪವಾಡವೇ ಅಂತಂದು ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದಾಗ ರಾಜ್ಯದಲ್ಲಿ ಹಲವಾರು ದೇವಸ್ಥಾನಗಳ ಉದ್ಘಾಟನೆಗಾಗಿ CM ಅವರನ್ನು ಕಾಯ್ಕೊಂತ ಕುಳಿತಂತ ಉದಾಹರಣೆಗಳದಾವ. 5 ವರ್ಷ ಆದ್ರೂ ಇಲ್ಲೇ ಒಂದು ಎಲ್ಲಪ್ಪ ಅಂದ್ರೆ ಯಮನೂರಲ್ಲಿ ನಮ್ಮ ಸ್ನೇಹಿತರಾದ ಸರ, ಯಮನೂರಲ್ಲಿ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಮೂರ್ತಿ ಮಾಡಿ 10 ವರ್ಷ ಆದರೂ ಅವರ CMನ ಆಹ್ವಾನ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಅಲ್ಲಿ ಹೋಗೋಕ್ಕಾಗಿಲ್ಲ. ಹಂಗಾಗಿ ನಮ್ಮ ಹರ್ಲಾಪುರ ಗ್ರಾಮದ ಶಕ್ತಿ ಮತ್ತು ನಮ್ಮ ಬೀರಲಿಂಗೇಶ್ವರ ಶಕ್ತಿ ಇದು ಎಷ್ಟೈತಪ್ಪ ಅಂದ್ರೆ ರಾಜ್ಯದ ಎಲ್ಲ ಭಾಗದಿಂದ ಇಲ್ಲಿ ಜನಪ್ರತಿನಿಧಿಗಳು ಬಂದು ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಈ ಬೀರಲಿಂಗೇಶ್ವರನ ಶಕ್ತಿಯ ಕಾರಣ ಅಂತಂದು ಹೇಳ್ಬೋದು. ಮುಂದೆ ಇದೇ ತರನಾಗಿ ಈಗ ಕೇವಲ 2 ವರ್ಷದಲ್ಲಿ ನಿರ್ಮಾಣಗೊಂಡಂತ ಈ ದೇವಸ್ಥಾನ ಮುಂದಿನ ಈ ಉತ್ತರೋತ್ತರವಾಗಿ ಬೆಳೆದು ಮುಂದೆ ಮಹಾ ಒಂದು ರಥವನ್ನು ನಿರ್ಮಾಣ ಮಾಡೋದರ ಮೂಲಕ ಈ ಜಾತ್ರೆ ವಿಜೃಂಭಣೆಯಿಂದ ಜರುಗಲಿ ಅಂತಂದು ನಾವು ಈ ನಿಮ್ಮ ಎಲ್ಲ ದೈವದ ಮೂಲಕ ನಾನು ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಾಸಣ್ಣ ಕುರಡಗಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಪ್ಪ ಉಮಚಿಗಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಪಾಟೀಲ, PLD ಬ್ಯಾಂಕ್ ಅಧ್ಯಕ್ಷ ಗೋವಿಂದ ರೆಡ್ಡಿ ಕೊಂಡೂರ, ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ, ಶರಣಪ್ಪ ಗೌಡ ಪಾಟೀಲ್, ನೀಲಪ್ಪ ಕಿಂದ್ರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ವಡ್ಡರ, ಉಪಾಧ್ಯಕ್ಷ ಅಡಿವಪ್ಪ ಗೌಡಪ್ಪನವರ್, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿ ಗ್ರಾಮದ ಹಿರಿಯರು, ಯುವಕರು, ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.